ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ನೋಡಿದಾಗ ಅಶ್ವಿನಿ ಮೇಡಮ್ನ ನೋಡಿ ಎಷ್ಟು ಬೇಜಾರಾಯಿತು, ಅದ್ರ ಜೊತೆಗೆ ಗಿಲ್ಲಿ ಮತ್ತೆ ರಕ್ಷಿತಾ ಅವರನ್ನ ನೋಡಿ ಕೂಡ ಎಷ್ಟು ಬೇಜಾರಾಯಿತು ಟಾಸ್ಕಲ್ಲಿ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು ಕ್ಯಾಪ್ಟನ್ಸಿ ಟಾಸ್ಕ್, ಆ ಟಾಸ್ಕಲ್ಲಿ ಕನ್ನಡ ಒಗಟು ಅಂತ ಅಂದ್ಬಿಟ್ಟು ಕೊಟ್ಟಾಗಲೇ ರಕ್ಷಿತಾ ಔಟ್ ಕ್ಲಿಯರ್ ಕಟ್ ಆಗಿ. ಇಷ್ಟು ರಿಸಲ್ಟ್ ಕಣ್ಮುಂದೆ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಟೀಮ್ ಯಾಕೋ ಒಂದ್ ಕಡೆ ಫೇವರ್ ಮಾಡ್ತು ಅಂತ ಅನ್ಸ್ಲಿಲ್ವಾ ನಿಮಗೆ? ಎಲ್ಲ ಹೇಳ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ ರಕ್ಷಿತಾಗೆ ಕನ್ನಡ ಬರುತ್ತೆ, ರಕ್ಷಿತಾ ಕನ್ನಡದಲ್ಲಿ PhD ಅಂತ. ಒಂದೇ ಒಂದು ಕೀನ ಡಿಕೋಡ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಈಗಲಾದ್ರೂ ಗೊತ್ತಾಗಿರುತ್ತೆ ರಕ್ಷಿತಾ ಕನ್ನಡದಲ್ಲಿ PhD ಅಲ್ಲ ಅಂತ. ನಿಮ್ಗೇನು ಅನಿಸ್ತು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಆನೆಸ್ಟ್ ಆಗಿ ನಾನು ಒಪಿನಿಯನ್ ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸ್ಟಾರ್ಟಿಂಗಲ್ಲೇ ರಿಂಗ್ ಟಾಸ್ಕ್ ಅಲ್ಲಿ ಗೆದ್ದಿರ್ತಾರೆ ಅಶ್ವಿನಿ ಮತ್ತೆ ರಘು ಅಣ್ಣ. ಒಂದು ಜೋಡಿನ ಔಟ್ ಮಾಡಬೇಕು ಅಂತ ಹೇಳಿದಾಗ ರಾಶಿಕಾ ಮತ್ತೆ ಸೂರಜ್ ಅವರನ್ನ ಔಟ್ ಮಾಡ್ತಾರೆ. ಬಿಕಾಸ್ ಸ್ಟ್ರಾಂಗ್ ಅಷ್ಟೇ, ಮುಂದೆ ಅವರಿದ್ರೆ ತೊಂದರೆ ಆಗುತ್ತೆ, ಚೆನ್ನಾಗಿ ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಎಲ್ಲರಿಗೂ ಗೊತ್ತುಗಿರೋದು. ಬಟ್ ಅವ್ರು ಔಟ್ ಆಗಿ ಹೋಗಿದ್ದಾದ್ಮೇಲೆ ರಾಶಿಕಾ ಬಗ್ಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಗುರು. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು. ಇರೋ ಲೇಡೀಸ್ ಅಲ್ಲಿ ನಂಬರ್ 1 ಟಾಸ್ಕ್ ಪ್ಲೇಯರ್ ಯಾರು ಅಂತಂದ್ರೆ ಫಸ್ಟ್ ಅವ್ರ ಹೆಸರೇ ತಗೊಂತೀನಿ ನಾನು. ಹಂಗಿರೋರು ಅವರ ವ್ಯಕ್ತಿತ್ವ ಅಂತ ಬಂದಾಗ ತುಂಬಾ ಯಾಕೋ ಒಂಥರ ಬೇಜಾರು ಗುರು. ತುಂಬಾ ಒಬ್ಬರ ಬಗ್ಗೆ ಪರ್ಸನಲ್ ಆಗಿ ತಗೊಂಡ್ರೆ ಅಷ್ಟೊಂದು ಗ್ರಡ್ಜ್ ಇಟ್ಕೊಂಡು ಅವ್ರು ಸೋತ ಆಚೆ ಹೋಗಿದ್ದಾರೆ. ಬಟ್ ಆದ್ರೆ ರಕ್ಷಿತನ ಕರೆದುಬಿಟ್ಟು ಅವ್ರಿಗೆ ಮ್ಯಾನಿಪುಲೇಟ್ ಮಾಡಿ ಗಿಲ್ಲಿ ಕಾವ್ಯನ ನೆಕ್ಸ್ಟ್ ಗೇಮ್ ಅಲ್ಲಿ ತೆಗಿರಿ ಅನ್ನೋ ತರ ಮ್ಯಾನಿಪುಲೇಟ್ ಮಾಡಿ ಮಾತಾಡ್ತಾರಲ್ವಾ, ಅದು ತುಂಬಾ ಒಂಥರ ವ್ಯಕ್ತಿತ್ವ ಎಲ್ಲೋ ಬೇಜಾರಾಗುತ್ತೆ. ಆ ತಾಳಕ್ಕೆ ತగ్గಟ್ಟಂಗೆ ನಮ್ಮ ಸೂರಜ್ ಅವರಾದ್ರೂ ಸ್ವಲ್ಪ ಅವ್ರಿಗೆ ಜೋಡಿ ಅಂತ ಕೊಟ್ಟ ಮೇಲೆ ಹೇಳ್ಬೇಕು, ಬೇಡ ನಮ್ ಗೇಮ್ ನಾವು ಫೋಕಸ್ ಮಾಡೋಣ, ಇಲ್ಲ ನಾವು ಗೆದ್ದು ತೆಗಿಯೋಣ, ಅದು ಸಕ್ಕತ್ತಾಗಿರ್ತಾ ಇತ್ತು. ಅದು ಬಿಟ್ಬಿಟ್ಟು ಮ್ಯಾನಿಪುಲೇಟ್ ಮಾಡಿ ತೆಗಿತೀವಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಗುರು. ಅದೇ ಗಿಲ್ಲಿ ಕಾವ್ಯ ಆಪೋಸಿಟ್ ತಗೊಳ್ಳಿ. ಯಾವತ್ತಾದ್ರೂ ಈ ವಾರದಲ್ಲಾಗಿರ್ಬೋದು ಒಂದು ಸಲನಾದ್ರೂ ನಾವು ಅವ್ರನ್ನ ತೆಗಿಬೇಕು, ಅವ್ರನ್ನ ಸೋಲ್ಸ್ಬೇಕು ಅಂತ ಆಟ ಆಡಿದಾರಾ? ಇಲ್ಲ. ನಿಮ್ಗೆ ನೀವೇ ಅವರನ್ನ ಸೋಲ್ಸ್ಬೇಕು ಅಂತ ನೀವೇ ಬರ್ನಾದ್ರು ಅಷ್ಟೇ. ತುಂಬಾ ಒಂಥರ ಜಾಸ್ತಿ ಒಂಥರ ಇದು ಗುರು. ರಾಶಿಕಾ ವ್ಯಕ್ತಿತ್ವ ಮಾತ್ರ ಅಂತ ಬಂದಾಗ ನನ್ಗೆ ಅಷ್ಟೊಂದು ಇದರಲ್ಲಿ ಹಾರ್ಷಾಗಿ ಹೇಳಕ್ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಬಟ್ ನನಗೊಂದು ಸ್ವಲ್ಪ ಬೇಜಾರು ಗುರು ರಾಶಿಕಾ ವಿಚಾರದಲ್ಲಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಾಲ್ ಟಾಸ್ಕ್ ಕೊಡ್ತಾರೆ ಗುರು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಾಲ್ಸ್ ಇರುತ್ತೆ. ಒಂದೊಂದು ಬಾಲ್ಗೆ ಒಂದೊಂದು ಇದಿರುತ್ತೆ, ರೇಟ್ ಅಂತ ಪಾಯಿಂಟ್ಸ್ ಇರುತ್ತೆ. ದೊಡ್ಡ ಬಾಲ್ಗೆ 10, ಗೋಲ್ಡನ್ ಬಾಲ್ಗೆ 50, ಇನ್ನೊಂದು ಬೂದು ಬಣ್ಣದ ಬಾಲ್ಗೆ 30, ಗಾಲ್ಫ್ ಬಾಲ್ ಇಟ್ಟಿರ್ತಾರೆ ವೈಟ್ದು 200 ಪಾಯಿಂಟ್ಸ್. ಈ ತರ ಇರುತ್ತೆ. 2 ಕೋಲಿಂದ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ತಗೊಂಡೋಗ್ಬೇಕು. ಇಲ್ಲಿ ಕ್ಲಿಯರ್ ಕಟ್ಟು ಕಾವ್ಯ ಗಿಲ್ಲಿ ಸ್ಟ್ರಾಟಜಿ ಬ್ಲೆಂಡರ್ ಗುರು, ಬ್ಲೆಂಡರ್. ಅವರು ನಾವು ಈ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಲೀಸ್ಟ್ ಯಾರು ಬರ್ತಾರೋ ಅವ್ರು ಔಟ್ ಅಂತ. ಗೆಲ್ಲೋದು ಮುಖ್ಯ ಅಲ್ಲ, ಫಸ್ಟ್ ಲೀಸ್ಟ್ ಇಂದ ತಪ್ಪಿಸ್ಕೊಳ್ಳೋದು ನೋಡ್ಬೇಕಾಗಿತ್ತು. ಅವರು ಟಕ್ ಅಂತ ಬಾಲ್ಸ್ ಅನ್ನ ತಗೊಂಡು ಹೋಗ್ಬೇಕಾಗಿತ್ತು. ಬೇರೆ ಬಾಲ್ಸ್ ಅನ್ನ ಒಂದು ಟ್ರೈ ಮಾಡಿದ್ರ ಆಗ್ಲಿಲ್ವಾ, ಬರೀ ಚಿಕ್ಕದನ್ನ ಫೋಕಸ್ ಮಾಡಿ. ಅದರಲ್ಲೂ ಕೂಡ ಗಿಲ್ಲಿ ಕರೆಕ್ಟಾಗೇ ಇದ್ದ ಗುರು, ಕರೆಕ್ಟಾಗೇ ಹಿಡಿದಿದ್ದ. ಕಾವಿನ ಕೈಯಲ್ಲೇ ಆಗಿಲ್ಲ ಗುರು. ಆನೆಸ್ಟ್ ಆಗಿ ನಾನು ಹೇಳ್ತೀನಿ ಗುರು, ಸುಮ್ಮನೆ ಕಾವ್ಯನ ಕೈಲಿ ಆಗಲ್ಲ. ಬಟ್ ಆದ್ರೆ ಸುಮ್ಮನೆ ಗಿಲ್ಲಿ ಅಂತ ಕಿರ್ಚೋದು ಗುರು. ಗಿಲ್ಲಿ ಮೇಲೆ ಬ್ಲೈಮ್ ಮಾಡೋದು. ಒಂದು ಬಕೆಟ್ ನೀರು ಎತ್ತಕ್ ಆಗಲ್ಲ ಗುರು ಕಾವ್ಯ ಕೈಯಲ್ಲಿ. ಆನೆಸ್ಟ್ ಆಗಿ ಹೇಳಿ, ವಾವ್ ಅನ್ನೋ ಟಾಸ್ಕು ಕಾವ್ಯ ಯಾವ್ದು ಗೆದ್ದಿದ್ದಾರೆ ಈ ವಿಡಿಯೋ ಕೆಳಗಡೆ ಕಾವ್ಯ ಫ್ಯಾನ್ಸ್ ಆಗಿರಿ, ಯಾರೇ ಆಗಿರ್ಲಿ ಕಮೆಂಟ್ ಮಾಡ್ರಪ್ಪ. ವಾವ್ ಅನ್ನೋ ತರ ಒಂದು ಟಾಸ್ಕು ಸರಿಯಾಗಿ ಆಡಕ್ ಬರಲ್ಲ. ಬಟ್ ಆದ್ರೂ ಕೂಡ ಈ ತರ ಬ್ಲೈಮ್ ಮಾಡೋದಷ್ಟೇ ಸುಮ್ಮನೆ ಗಿಲ್ಲಿ ಮೇಲೆ. ಅಲ್ಲಿ ಅವ್ರ ಜೊತೆಗೆ ಗ್ಯಾಂಗು, ಈ ಕಡೆ ಧನು ಆಗಿರ್ಬೋದು, ಅಭಿ ಆಗಿರ್ಬೋದು, ಅವರೆಲ್ಲ ಒಂದು ತಾಳಕ್ಕೆ ತగ్గಟ್ಟಂಗೆ ಗಿಲ್ಲಿದೆ ಮಿಸ್ಟೇಕ್ ಅನ್ನೋ ತರ ಮಾತಾಡ್ತಾರೆ. ಈಕ್ವಲಿ ತಗೊಳಕ್ಕೆ ರೆಡಿ ಇಲ್ಲ. ಗಿಲ್ಲಿಯಿಂದ ಸೋತ್ವಿ ಅನ್ನೋ ತರನೇ ಪೋಟ್ರೆ ಮಾಡ್ತಾರೆ. ಗೆದ್ರೆ ಮಾತ್ರ ಇವರಿಂದ,
ಸೋತ್ರೆ ಮಾತ್ರ ಗಿಲ್ಲಿಯಿಂದ, ಸೋಲ್ ಮಾತ್ರ ಇವ್ರು ತಗೊಳಕ್ ರೆಡಿ ಇಲ್ಲ. ತುಂಬಾ ಒಂಥರ ಬೇಜಾರು ಗುರು. ಅದಾದ್ಮೇಲೆ ನೆಕ್ಸ್ಟು ರಘುವಣ್ಣ ಸಕ್ಕದಾಗಿ ಆಟ ಆಡ್ತಾರೆ ಗುರು. ಅಶ್ವಿನಿ ಮೇಡಮ್ಮು, ರಘುವಣ್ಣ, ವಾವ್ ಸೂಪರ್ ಅಂತ ಹೇಳ್ಬೋದು. ಅಭಿ ಮತ್ತೆ ಚೈತ್ರಕ್ಕ ಓಲ್ಡ್ ಗ್ಯಾಂಗ್ಸ್ಟಾರ್ ಅಂತ ಹೇಳ್ಬೋದು, ಒರಿಜಿನಲ್ ಗ್ಯಾಂಗ್ಸ್ಟಾರ್ ಅಂತ ಹೇಳ್ಬೋದು. ಏನು ಗುರು ಚೈತ್ರಕ್ಕ ಆಟ, ವಾ ಸಕಲಾಗಿ ಆಟ ಆಡಿದ್ರು ಗುರು ಚೈತ್ರಕ್ಕ. ರಾಶಿಕಾ ಥರ ಥಿಂಕ್ ಮಾಡಿಲ್ಲ, ನಾನು ಸೋಲಿಸ್ಬೇಕು, ನಾನು ಯಾಕೆ ಆಡಬೇಕು ಅನ್ನೋ ಥರ ಕೊಟ್ಟಿರೋ ಅವಕಾಶನ ಎರಡು ಕೈಯಿಂದ ಬಾಚಿ ತಪ್ಕೊಂಡ್ರು ಚೈತ್ರಕ್ಕ. ನೆನ್ನೆ ಎಪಿಸೋಡಲ್ಲಿ ಹೈಲೈಟ್ ವ್ಯಕ್ತಿ ಇವರೇ ಚೈತ್ರಕ್ಕ, ಸಕ್ಕದಾಗಿ ಆಟ ಆಡ್ತಾರೆ. ಅದಾದಮೇಲೆ ಇಲ್ಲಿ ಯಾರು ಮಾಳು ಮತ್ತು ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡ್ತಾರೆ. ಇಲ್ಲಿ ಪ್ರೋಮೋದಲ್ಲಿ ನೋಡಿದ್ರೆ ಏನು ರಕ್ಷಿತಾದು ದೊಡ್ಡ ಮಿಸ್ಟೇಕು ಅನ್ನೋ ಥರ ಬಿಹೇವಿಯರ್ನ ಎಡಿಟ್ ಮಾಡಿ ಒಂದು ರೇಂಜ್ಗೆ ತೋರಿಸಿ BGM ಹಾಕಿ ಎಲಿವೇಶನ್ ಕೊಟ್ಟಿದ್ರು. ಅಲ್ಲಿ ಎಪಿಸೋಡಲ್ಲಿ ನೋಡಿದ್ರೆ ರಕ್ಷಿತಾ ಮಾಡಿದ್ರಲ್ಲಿ ಮಿಸ್ಟೇಕೇ ಇಲ್ಲ ಅಂತ ಅನ್ನಿಸ್ತು ಗುರು. ಧ್ರುವಂತು ಕಣ್ಣಿ ಕಾಣಿಸೋ ಧ್ರುವಂತ್ಗೆ ಯಾವತ್ತೂ ಇಲ್ಲಿ ಯಾರು ರಕ್ಷಿತಾ ಬಿಟ್ರೆ ಇನ್ಯಾರು ಕಾಣಿಸಲ್ಲ ಧ್ರುವಂತ್ಗೆ. ಹೇಳೋದನ್ನು ಕೂಡ ಅಲ್ಲಿ ಒಂದು ಲಿಮಿಟ್ ಇರುತ್ತೆ ಹೇಳೋದ್ರಲ್ಲಿ. ಅವರು ಟ್ರೈ ಮಾಡ್ತಾ ಇದ್ವಿ, ಚಿಕ್ಕ ಬಾಲು ಕಾನ್ಸಂಟ್ರೇಷನ್ ಇಂದ ಟ್ರೈ ಮಾಡ್ತಾ ಇದ್ದಾರೆ. ಆ ಮೇಲೆ ತಗೊಂಡು ಕಾನ್ಸಂಟ್ರೇಷನ್ ಇಂದ ಇದು ಮಾಡಕ್ ಹೋದಾಗ ಬೇಕಾಗಿ ಅದನ್ನ ಟ್ರಿಗರ್ ಮಾಡಿ ಕಾನ್ಸಂಟ್ರೇಷನ್ ಮಾಡಕ್ ಆಗದೆ ಇರೋ ತರ ಮಾಡಿದ್ರೆ ಯಾರಿಗೆ ಕೋಪ ಬರಲ್ಲ ಹೇಳಿ. ನೋ ಡೌಟ್ ರಕ್ಷಿತಾ ಸ್ವಲ್ಪ ಜಾಸ್ತಿನೇ ಮಾಡಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವೆಲ್ಲ ಯೋಚನೆ ಮಾಡಿ, ಈಗ ಒಂದು ಕ್ಲಿಯರ್ ಕಟ್ ಆಗಿ ಇಬ್ರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾಗ ಸೆಂಟ್ರಲ್ ಬಂದು ಡಿಸ್ಟರ್ಬ್ ಮಾಡಿದ್ರೆ ಹೆಂಗಿರುತ್ತೆ? ಯಾರ ತಾನೇ ಬಿಹೇವಿಯರ್ ಚೇಂಜ್ ಆಗಲ್ಲ ಹೇಳಿ? ಧ್ರುವಂತ್ ನಿಜವಾಗ್ಲೂ ಆ ಥರ ಪಾರ್ಶಾಲಿಟಿ ಮಾಡಬಾರ್ದು ಗುರು. ನಾವು ರಕ್ಷಿತಾ ಮಾಡಿದ್ರಲ್ಲಿ ಮಿಸ್ಟೇಕೇ ಇಲ್ಲ. ಸುಮ್ಮನೆ ಪ್ರೋಮೋದಲ್ಲಿ ಒಳ್ಳೆ BGM ಹಾಕ್ಬಿಟ್ಟು KGF ರೇಂಜ್ಗೆ ದಗ 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 ಅಂತ ವಿಲನ್ ರೇಂಜ್ಗೆ ತೋರಿಸಿ ಎಲ್ಲ ಬೈಕೋಬೇಕು ಆ ಥರ ಮಾಡಿ ಇಟ್ಟಿದ್ರು. ಬಟ್ ಎಪಿಸೋಡಲ್ಲಿ ನೋಡಿದ್ರೆ ಏನೂ ಇಲ್ಲ. ಕೊನೆಯದಾಗಿ ಈ ಟಾಸ್ಕಲ್ಲಿ ಗಿಲ್ಲಿ ಮತ್ತು ಕಾವ್ಯ ಸೋಲ್ತಾರೆ ಗುರು. ಬರೀ ಒಂದು ಬಾಲ್ ಮಾತ್ರ ಹಾಕಿ 50 ಪಾಯಿಂಟ್ಸ್ ತೊಗೊಂಡಿರ್ತಾರೆ. ಆಚೆ ಹೋಗ್ತಾರೆ. ಆಚೆ ಹೋದ್ಮೇಲೆ ಸ್ಟಾರ್ಟ್ ಗುರು. ಎಲ್ಲ ಶತ್ರುಗಳು ಎಲ್ಲಿದ್ದಾರೆ ಅಂದರೆ ಊರು ತುಂಬ ಇದ್ದಾರೆ ಅಂದಂಗೆ ಎಲ್ಲರೂ ಒಂದು ಕಡೆಯಿಂದ ನಮ್ಗೆ ಶತ್ರುಗಳೇ, ಗಿಲ್ಲಿಗೆ ಶತ್ರುಗಳೇ. ಏನು ಗುರು ನಿಜವಾಗ್ಲೂ ಎಲ್ಲ ಒಂದು ಕಡೆಯಿಂದ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಗಿಲ್ಲಿ ಗೆದ್ದಿದ್ರು ಕೂಡ ಗಿಲ್ಲಿ ಅದೇ ಮಾಡ್ತಾ ಇದ್ದ. ಬಟ್ ಆದರೂ ಕೂಡ ಒಂದು ರೇಂಜ್ಗೆ ಸಿಕ್ಕಾಪಟ್ಟೆ ರೇಗಿಸ್ಬಿಡ್ತಾರೆ ಗುರು. ಗಿಲ್ಲಿ ಆ ಥರ ಹೋಗಿ ತುಂಬ ಆಲ್ಟಾಗಿ ಕೂತಿದ್ದು ನಾನು ತುಂಬ ರೇರ್ ಗುರು. ಒಂದು ಸ್ವಲ್ಪ ಗಿಲ್ಲಿಗೆ ಫೀಲ್ ಆಯಿತು ಗುರು. ಆನೆಸ್ಟಾಗಿ ಗಿಲ್ಲಿಗೆ ನೆನ್ನೆ ಫೀಲ್ ಆಯಿತು, ಅನ್ಯಾಯವಾಗಿ ಔಟ್ ಆಗ್ಬಿಟ್ನಲ್ಲ, ಈ ಟಾಸ್ಕಿಂದ ಸೋತ್ಬಿಟ್ನಲ್ಲ, ನಾನೆಲ್ಲ ರೇಗಿಸ್ತವ್ರಲ್ಲ ಅಂತ ಫೀಲ್ ಆದರು. ಬಟ್ ಆದರೂ ಅಗೇನ್ ರಿಪೀಟ್ ಬಂದು ಯಾರಿಗೆ ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲಿ ಕೊಡ್ತಾನೆ ಗಿಲ್ಲಿ, ಯಾವುದು ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ ಅಂತ ಎಲ್ಲರಿಗೂ ಗೊತ್ತು. ಎಕ್ಸ್ಪೆಷಲಿ ಸ್ಪಂದನಾ ಗುರು. ಇಂಜುರಿ ಆಗಿ ಕೂತ್ಕೊಂಡಿದೆ ಆ ಅಮ್ಮ, ಅವರೇ ಟಾಸ್ಕ್ ಆಡ್ತಾ ಇಲ್ಲ. ಆ ಅಮ್ಮ ಕೂಡ ರ್ಯಾಗಿಂಗು. ಏನು ಗುರು ಕಾಲ ಎಲ್ಲಿದೆ ನೋಡಿ. ಅದಕ್ಕೆ ಮತ್ತೆ ಕ್ಲಿಯರ್ ಆಗಿ ಕೊಟ್ಟ ಬಿಡಿ. ಜನ ಏನು ಅಂದ್ಕೊಂತಾರೆ, ಒಂದು ಟಾಸ್ಕ್ ಆಡಿ ಗೆದ್ದಿಲ್ಲ ಕ್ಯಾಪ್ಟನ್ ಆಗಿದೆಯಾ ಅಂತ ಅಂದ್ಕೊಂತಾರೆ. ಅವ್ರ್ಯಾಕೆ ಜನ ಯಾಕೆ ನಾನೇ ಅಂತೀನಿ ಅಂತಂದ್ಬಿಟ್ಟು ಡೈರೆಕ್ಟ್ ಆಗಿ ಅಂದ. ಇನ್ನು ಅಮ್ಮ ಈ ವಾರ ಕ್ಯಾಪ್ಟನ್ ಆಗಿರೋವರೆಗೂ ಕೊಯ್ತಾ ಇರ್ತಾನೆ ಜೀವ, ತೆಗಿತಾ ಇರ್ತಾನೆ ಜೀವ. ತೆಂಗಿನಕಾಯಿ ಸುಲಿತಾರೆ ನೋಡಿ, ಆ ಥರ ಸುಲಿತಾ ಇರ್ತಾನೆ. ಮಾಡಲಿ ಗೊತ್ತಾಗುತ್ತೆ. ಅಷ್ಟು ಇದಾದರೂ ಕೂಡ ಬಂದು ಏನು ಅಷ್ಟು ಇದು ಮಾಡಿದ್ರು ಕೂಡ ಕಾವ್ಯ ಬಂದು ಹೇಳ್ತಾರೆ, ಈ ಥರ ಕಳ್ಳಪುಟ್ಟಿ ಈ ಥರ ಅಂದಿಲ್ಲ ಹಂಗೆ ಹಿಂಗೆ ಅಂತ ಅಂತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಅಂತ. ಬಟ್ ಹೇಗೇನು ಅಲ್ಲಿಗೆ ಕಾವ್ಯ ಮತ್ತೆ ಗಿಲ್ಲಿನ ಬಿಟ್ಟು ಹೋಗಿ ಅವ್ರ ಜೊತೆನೇ ಇರ್ತಾರೆ. ಬೇಕಾದ್ರೆ ನೀವು ನೋಡ್ಕೊಳ್ಳಿ, ಸ್ವಲ್ಪನೂ ಫೀಲ್ ಇರಲ್ಲ. ಕಾವ್ಯ ಏನು ಗೊತ್ತಾ ಗುರು, ಒಂಥರ ಹೆಂಗೆ ಅಂತಂದ್ರೆ ಆ ಬ್ಯಾಚ್ನ ಅವ್ರು ಬಿಟ್ಕೊಡಲ್ಲ ಅವರು. ಈಗ ಧನುಷ್, ಅಭಿ, ಸ್ಪಂದನ ಆ ಬ್ಯಾಚ್ನ ಅವ್ರು ಬಿಟ್ಕೊಡಲ್ಲ. 200% ಬಿಟ್ಕೊಡಲ್ಲ ಅವರು. ಬೇಕಾದ್ರೆ ಗಿಲ್ಲಿ ಅವರ ಅಂತಂದ್ರೆ ಗಿಲ್ಲಿನ ಬಿಟ್ಬಿಡ್ತಾರೆ ಗುರು ಕಾವ್ಯ ಈಸಿಯಾಗಿ. ಆಪ್ಷನ್ ಇಲ್ಲದೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇ, ಆಪ್ಷನ್ ಇಲ್ಲದೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಗಿಲ್ಲಿನ. ಹೇಗೇನು ನೋಡ್ಕೊಳ್ಳಿ, ಗಿಲ್ಲಿ ಹತ್ರ ಬಂದು ಅಷ್ಟು ನೋವು ಪಟ್ರು, ಸ್ಪಂದನ ಹಿಂಗಂದ್ರು ಅವ್ರು ಹಿಂಗಂದ್ರು ಎಲ್ಲ ಮಾತಾಡಿದ್ರು. ಬಟ್ ಇವತ್ತಾಗ ಅವ್ರ ಜೊತೆನೆ ಸೇರಿರ್ತಾರೆ, ಅವ್ರ ಜೊತೆನೆ ಚೆನ್ನಾಗಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಧ್ರುವಂತ್, ಧ್ರುವಂತ್ ಗುರು. ನಿಜವಾಗ್ಲೂ ಗಿಲ್ಲಿ ಸಖತ್ತಾಗಿ ಪ್ರಿಪೇರ್ ಆಗಿ ಬಂದಿದ್ದಾನೆ ಗುರು ಈ ಸೀಸನ್ಗೆ ಮಾತ್ರ. ಸಖತ್ತಾಗಿ ಸಿನಿಮಾ ಡೈಲಾಗ್ಗಳು, ಸಖತ್ತಾಗಿ ಫನ್ನು, ಎಂಟರ್ಟೈನ್ಮೆಂಟು, ಒನ್ ಮ್ಯಾನ್ ಶೋ ಗುರು. ಗಿಲ್ಲಿ ಮಾತ್ರ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾರೆ ಗುರು.
ಶವದ ಪೆಟ್ಟಿಗೆ ಟಾಸ್ಕು. ಪುರುಷ ಸದಸ್ಯರು ಒಳಗಡೆ ಇರ್ತಾರೆ, ಪಾರ್ಟ್ನರ್ ಆಚೆ ಇರ್ತಾರೆ, ಒಳಗಡೆಯಿಂದ ಹೇಳ್ತಾರೆ, ಅದನ್ನ ಬಿಡಿಸಿ ಕೀನ ತಗೊಬರ್ಬೇಕು. ಗುರು ಈ ಟಾಸ್ಕ್ ಕೊಟ್ಟಾಗೆ ಕ್ಲಿಯರ್ ಕಟ್ ಆಗಿ ಎಲ್ಲರಿಗೂ ಗೊತ್ತು, ರಕ್ಷಿತಾ ರೂಲ್ಡ್ ಔಟ್. ಈ ಟಾಸ್ಕ್ ಇಂದ ರೂಲ್ಡ್ ಔಟ್. ಇನ್ನು ಅಡ್ವಾಂಟೇಜ್ ಇದ್ದಿದ್ದು ಅಶ್ವಿನಿ ಮತ್ತೆ ಚೈತ್ರಕ್ಕಾಗೆ. ಅದರಲ್ಲೂ ಕೂಡ ಇಬ್ಬರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದೇ ರೀತಿ ಆಯ್ತು ಗುರು. ಆ ಎಮ್ಮ ಚನ್ನಪಟ್ಟಣದ ಬೊಂಬೆ ಕಂಡುಹಿಡಿಬೇಕು ಅಂತಂದ್ರೆ ರಕ್ಷಿತಾ ನಿನ್ನೆ ಒಂದು ಎಪಿಸೋಡ್ ಅಲ್ಲ ಗುರು, ಇನ್ನೊಂದು 15 ದಿನ ಟೈಮ್ ಕೊಡ್ಲಿ ಬೇಕಾದ್ರೆ. ಆ ಕೊಟ್ಬಿಟ್ಟು ಎಲ್ಲಿದೆ ಹುಡುಕು ಅಂತ ರಕ್ಷಿತನ ಕೈಯಲ್ಲಿ ಆಗಲ್ಲ. ಇಷ್ಟು ಅನ್ಫೇರ್ ಮಾಡಿದ್ರೆ ಹೆಂಗೆ? ಕ್ಲಿಯರ್ ಕಟ್ ಅಲ್ಲಿಗೆ ಬಿಗ್ ಬಾಸ್ಗೆ ರಕ್ಷಿತಾ ಮಾಡು ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ. ರೂಲ್ಡ್ ಔಟ್ ಅವ್ರಿಬ್ರದ್ದು. ಇನ್ನಿದ್ದಿದ್ದು ಇವ್ರಿಬ್ರಲ್ಲಿ ಅಷ್ಟೇ ಕಾಂಪಿಟೇಷನ್. ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಫಸ್ಟ್ 2 ಕರೆಕ್ಟಾಗಿ ಕಲೆಕ್ಟ್ ಮಾಡಿದ್ರು, ಇನ್ನೆರಡು ಕರೆಕ್ಟಾಗಿ ಮಿಸ್ಟೇಕ್ ಮಾಡಿದ್ರು. ಹೆಂಗೆ ಅಂತಂದ್ರೆ, ಒಂದು ಈಗ ಅಶ್ವಿನಿ ಮೇಡಮ್ ಏನ್ ಮಾಡಿದ್ರು ಅಂದ್ರೆ, ಅವ್ರಿಗೆ ಒಂದು ಗಂಡ ಬೇರುಂಡ ಅಂತ ಬಂತು. ಈಗ ಇಂಥ ಕಡೆ ಕೀ ಇದೆ ಗಂಡ ಬೇರುಂಡದಲ್ಲಿ ಅಂತ ಆನ್ಸರ್. ಅದಕ್ಕೆ ಅವರು ಕೀನ ಗಂಡ ಬೇರುಂಡದಲ್ಲಿ ತಗೊಳ್ದೆ ರಕ್ಷಿತಾದು ಇದ್ದಂತ ಚನ್ನಪಟ್ಟಣ ಬೊಂಬೆ ಕೀ ತಗೋಬಿಟ್ರು. ಅಶ್ವಿನಿ ಮೇಡಮ್ಗೆ ಯಾವ ಕೀ ಸಿಕ್ಕಿದ್ರೆ ಆ ಕೀ 4 ಕೀ ತಗೋಬಿಟ್ರು. ಇದೆ ಕರೆಕ್ಟ್ ಆಗಿದೆ ಕ್ಲೂ ಅಂತ ತಗೊಬಂದು ಓಪನ್ ಮಾಡಿದ್ರೆ ಎಲ್ಲ ಓಪನ್ ಆಗುತ್ತೆ? ಓಪನ್ ಆಗತ್ತಾ? ಪಕ್ಕದ ಮನೆ ಕೀ ತಗೊಬಂದು ನಮ್ಮ ಮನೆ ಕೀ ಓಪನ್ ಮಾಡಿದ್ರೆ ಓಪನ್ ಆಗತ್ತಾ? ಓಪನ್ ಆಗಲ್ಲ. ಈ ಕಡೆ ಉಳಿದಿರೋ ಕೀಗಳು ಏನ್ ಮಾಡಿದ್ರು, ರಕ್ಷಿತಾ ತಗೊಂಡವ್ರು ಅಶ್ವಿನಿ ಮೇಡಮ್ದು. ಅವ್ರದ್ದು ಓಪನ್ ಮಾಡ್ತಾ ಇದ್ರೆ ಎಲ್ಲಿ ಓಪನ್ ಆಗುತ್ತೆ ಸ್ವಾಮಿ? ಓಪನ್ ಆಗಲ್ಲ. ಪಾಪ ತುಂಬಾ ಒಂಥರ ಇದಾಗೋಯ್ತು ಗುರು, ನಿಜವಾಗ್ಲು ಸಖತ್ ಎಫರ್ಟ್ಸ್ ಹಾಕಿದ್ರು. ಬಟ್ ಫೈನಲಿ ಚೆನ್ನಾಗಿ ಆಟ ಆಡಿದ್ರು ಗುರು. ಚೈತ್ರ ಅವರು ಒನ್ಸ್ ಅಗೇನ್ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ರು, ಚೆನ್ನಾಗಿ ಒಗಟನ್ನ ಬಿಡಿಸಿ ಕೀ ಓಪನ್ ಆಯ್ತು. ಕಂಗ್ರ್ಯಾಚುಲೇಷನ್ಸ್ ಚೈತ್ರಕ್ಕ ನಿಮ್ಮ ಎಫರ್ಟ್ಸ್ಗೆ. ಕಂಗ್ರ್ಯಾಚುಲೇಷನ್ಸ್ ಅಭಿ ಮತ್ತೆ ಕಳ್ಳಾಪುಟ್ಟಿ ಸ್ಪಂದು, ಚೆನ್ನಾಗಿ ಮಾಡಿ ಈ ವೀಕ್ ಆದ್ರು. ಯಾಕೆ ಅಂತಂದ್ರೆ ಲಾಸ್ಟ್ ವೀಕ್ ಅಭಿ ಹೋಟೆಲ್ ಟಾಸ್ಕ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ನಾ ಕಂಡಿದ್ದೀನಿ. ಈ ವೀಕು ಅದನ್ನೇ ಮಾಡ್ತಾರೆ ಅಂತ ಗೊತ್ತು. ಅಟ್ಲೀಸ್ಟ್ ಸ್ಪಂದನ ಮೇಲೆ ಆದ್ರೂ ಓಪ್ ಇಟ್ಕೊಳ್ಳೋಣ, ಏನ್ ಮಾಡ್ತಾರೋ ನೋಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಅಶ್ವಿನಿ ಮೇಡಮ್ ತುಂಬಾ ಫೀಲ್ ಆಗ್ತಾರೆ ಗುರು. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಬೇಜಾರಾದಾಗ ನನಗೂ ಒಂಥರ ಸ್ವಲ್ಪ ಬೇಜಾರಾಯ್ತು ಗುರು. ಆನೆಸ್ಟ್ ಆಗಿ ನಾನು ಹೇಳ್ತೀನಿ, ನನಗೂ ಒಂದು ಸ್ವಲ್ಪ ಬೇಜಾರಾಯ್ತು. ಯಾಕಂತಂದ್ರೆ ಎಫರ್ಟ್ಸ್ ಹಾಕಿದ್ದಾರೆ, ವಾರ ಪೂರ್ತಿ ಎಫರ್ಟ್ಸ್ ಹಾಕಿದ್ದಾರೆ. ಲಾಸ್ಟ್ ವೀಕಿಂದ ಚೇಂಜಸ್ಸು ಆಗಿದ್ದಾರೆ. ಸುದೀಪ್ ಅಣ್ಣ ಕೈಯಿಂದ ಬೈಸ್ಕೊಂಡು ನೆಗೆಟಿವಿಟಿ ಇದ್ದಂಥ ಅಶ್ವಿನಿ 2 ವೀಕ್ಸಿಂದ ಪಾಸಿಟಿವಿಟಿಗೆ ಬಂದು ಟಾಸ್ಕ್ ಆಡಿ ಎಫರ್ಟ್ಸ್ ಹಾಕಿ ಲಕ್ಕಿಂದ ಏನು ಬಂದಿಲ್ವಲ್ಲ ಗುರು. ಅಷ್ಟಾಗಿ ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಮಿಸ್ಟೇಕಿಂದ ಹೋಯ್ತಲ್ವಾ, ಅದು ಸ್ವಲ್ಪ ಬೇಜಾರಾಗುತ್ತೆ ಗುರು. ಎಂಥವ್ರಿಗೂ ಅಷ್ಟೇ ಬೇಜಾರಾಗೇ ಆಗುತ್ತೆ. ಇನ್ನೊಂದು ಕಡೆ ಬಂದಾಗ ರಕ್ಷಿತಾ ಕೂಡ ಅಷ್ಟೇ ಸಖತ್ತಾಗಿ ಎಫರ್ಟ್ಸ್ ಹಾಕಿದ್ರು ಗುರು. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಅವರು ಆಗ್ಬೇಕಾಗಿತ್ತು. ಗಿಲ್ಲಿ ಆಗ್ಬೇಕಾಗಿತ್ತು ಗುರು. ಗಿಲ್ಲಿ ಆಗೋವನ್ ಗುರು. ಗಿಲ್ಲಿಗೆ ಕಾವ್ಯ ಪಾರ್ಟ್ನರ್ ಬಿಟ್ಟು ಬೇರೆ ಇನ್ಯಾರು ಸಿಕ್ಕಿದ್ರು ಆಗಿರೋನು. ಮಾರ್ಕ್ ಮೈ ವರ್ಡ್ಸ್. ಕಾವ್ಯನ ಬಿಟ್ಟು ಬೇರೆ ಯಾರಾದ್ರೂ ಸಿಕ್ಕಿದ್ರು ಕೂಡ ಗಿಲ್ಲಿಗೆ ಅಡ್ವಾಂಟೇಜ್ ಆಗಿರೋದು. ಗಿಲ್ಲಿ ಕ್ಯಾಪ್ಟನ್ ಆಗಿರೋನು ಕಾವ್ಯನಿಂದಾನೇ ಆಗಿಲ್ಲ ಅಂತ ನನ್ನ ಒಪಿನಿಯನ್ ಗುರು. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನನಗೆ ಅನ್ಸಿರೋದನ್ನ ನಾನು ಆನೆಸ್ಟಾಗಿ ಹೇಳಿದ್ದೀನಿ ಗುರು. ನಿಮ್ಮ ಒಪಿನಿಯನ್ ಏನು ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.